ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರೂ ಹೇಗೆ ಹಬ್ಬ ಆಚರಿಸ್ತಾ ಇದ್ದೀರಾ? ಎಲ್ಲರ ಮನೆಯಲ್ಲೂ ಗಣೇಶ ಕುಂಡಿಸ್ತಾ ಇದ್ದೀರಾ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟೊಂದು ದಿವಸದಿಂದ ವಿಡಿಯೋ ಮಾಡೋದಕ್ಕಾಗಲಿಲ್ಲ, ಅದಕ್ಕೆ ಒಂದು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು, ಅದಕ್ಕೋಸ್ಕರ ಮಾಡೋಕ್ಕಾಗಲಿಲ್ಲ ಅಷ್ಟೇ. ಇವಾಗೆಲ್ಲ ವೈರಲ್ ಫೀವರ್ ಅದು ಇದು ಎಲ್ಲ ಬರ್ತಾ ಇದೆಯಲ್ಲ, ಅದರಿಂದ ಮಾಡೋದಕ್ಕಾಗಲಿಲ್ಲ ಅಷ್ಟೇ. ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕ್ತೀನಿ. ಇನ್ಮೇಲಿಂದ ಡೈಲಿ ಲಾಗ್ಸ್ ಬರ್ತಾ ಇರುತ್ತೆ. ಮತ್ತು ತಿರ್ಗಾ ನನ್ನ ಮಗ ಇಲ್ಲೇನೋ ಮಾಡಿದ್ದಾನಂತೆ, ತೋರಿಸ್ತಾನೆ ನೋಡಿ. ಗಣೇಶ ಮಾಡಿದ್ದಾನೆ, ಅವನೇ ಕಿರೀಟ ಎಲ್ಲ ಮಾಡಿ ಎಲ್ಲ ಮಾಡಿದ್ದಾನೆ. ಮತ್ತು ತಿರ್ಗಾ ಇವತ್ತು ನಾನು ಬಂದು ಒಂಥರ ಪಿಂಕ್ ಆ್ಯಂಡ್ ಗ್ರೀನ್ ಕಲರ್ ಸ್ಯಾರಿ ಹಾಕ್ಕೊಂಡಿದ್ದೀನಿ ನೋಡಿ. ಹೇಗಿದೆ, ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ತಿರ್ಗಾ ಇನ್ನೂ ಪೂಜೆ ಮಾಡಿಲ್ಲ, ಇವಾಗ ಪೂಜೆ ಮಾಡಬೇಕು. ನಿನ್ನೆನೇ ಆ್ಯಕ್ಚುಲಿ ಎಲ್ಲ ದೇವ್ರ ಸಾಮಾನೆಲ್ಲ ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೇನು ಇಲ್ಲ, ಇವಾಗ ದೇವ್ರ ಮನೆ ಫುಲ್ಲು ರೆಡಿ ಮಾಡಿ ಬರೀ ದೀಪ ಹಚ್ಚೋದಷ್ಟೇ ಬಾಕಿ ಇರೋದು. ಪೂಜೆ ಮಾಡಬೇಕಾದ್ರೆ ಸಿಗ್ತೀನಿ ನೋಡಿ. ಈ ಥರ ಅಲಂಕಾರ ಮಾಡಿದ್ದೀನಿ. ಇವಾಗ ಪೂಜೆಗೆಲ್ಲ ರೆಡಿ ಆಗಿದೆ. ಇವಾಗ ಏನಿದ್ರೂ ದೀಪ ಹಚ್ಬೇಕಷ್ಟೇ. ನೋಡಿ, ಇವಾಗ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಮಾಡಿ ಮುಗಿಸಿದಾಯಿತು. ಆವಾಗಲೇ ಲೈಟಿಂಗ್ಸ್ ಬಿಟ್ಟಿರಲಿಲ್ಲ, ಅದಕ್ಕೆ ಲೈಟಿಂಗ್ಸ್ ಬಿಟ್ಟೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ದೇವ್ರ ಮನೆ. ನೋಡಿ ಈ ಥರ ಪೂಜೆ ಮಾಡಿದ್ದೀನಿ. ಇವಾಗ ಪೂಜೆ ಮುಗೀತು. ಇವಾಗ ಟಿಫನ್ ಮಾಡಬೇಕಾಗಲಿ. ಟೈಮ್ ಬಂದು 11:30 ಆಗಿದೆ ನೋಡಿ. ಆಗಲೇ ಟೈಮ್ ಬಂದು 11:30. ಇವಾಗ ಟಿಫನ್ ಮಾಡಬೇಕು. ವಾಂಗಿಭಾತ್ ಗೊಜ್ಜಿದೆ, ಅದೇ ಟಿಫನ್ ಇವಾಗ. ಆಮೇಲಿಂದ ಹೋಳಿಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆವಾಗ ನಿಮ್ಗೆ ಸಿಗ್ತೀನಿ ಟಿಫನ್ ಮಾಡಿ ಮುಗಿಸಾದ್ಮೇಲೆ. ನೀವೆಲ್ಲ ಏನೇನು ಅಡುಗೆ ಮಾಡ್ತಾಯಿದ್ದೀರಾ ಹಬ್ಬಕ್ಕೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಸಿಂಪಲಾಗಿ ಹೋಳಿಗೆ ಮತ್ತು ತಿರ್ಗಾ ಅನ್ನ ಸಾಂಬಾರು, ಒಂದು ಸ್ವಲ್ಪ ಸಂಜೆ ಒಂದು ಸ್ವಲ್ಪ ಹೆಸರುಬೇಳೆ ಮಾಡ್ತೀನಿ ಅಷ್ಟೇ, ಇನ್ನೇನು ಮಾಡೋದಿಲ್ಲ. ನನ್ನ ಮಗಂದೊಂದು ಕಾಟ ಆಗ್ಬಿಟ್ಟೈತೆ ನನಗೆ. ಇಲ್ಲಿ ಬೆಲ್ಲ ಕೊಟ್ಟಿಟ್ಟಿದ್ದೀನಿ, ಅವಾಗಲಿಂದ ತೊಗೊಂಡು ತಿಂತಾನೇ ಇದ್ದಾನೆ. ಹೇಳ್ತಾ ಇದ್ದೀನಿ ಅವನಿಗೆ ತಿನ್ನಬಾರ್ದು ಕಣೋ, ಹೀಟ್ ಆಗುತ್ತೆ ಅಂತ, ಆದರೂ ಹಂಗೆ ಮಾಡ್ತಾನೇ ಇದ್ದಾನೆ. ಇಲ್ಲಿ ಹೂರಣ ಎಲ್ಲ ರೆಡಿ ಮಾಡಿದ್ದೀನಿ. ಇದೊಂದು ಸ್ವಲ್ಪ ಬಿಸಿ ಆರಲಿ ಅಂದ್ಬಿಟ್ಟು ಹಾರಾಕಿಟ್ಟಿದ್ದೀನಿ. ಮತ್ತು ತಿರ್ಗಾ ಇಲ್ಲಿ ಕಣ್ಕ ಕಲಸಿಟ್ಟಿದ್ದೀನಿ. ಆಮೇಲಿಂದ ಇದು ಆರಾದ್ಮೇಲೆ ಸ್ವಲ್ಪ ಮಿಕ್ಸಿಲಿ ಆಡಿಸ್ಕೊತೀನಿ. ನಾನಿವಾಗ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಮತ್ತು ತಿರ್ಗಾ ಇಲ್ಲ ಆಲ್ರೆಡಿ ಆಗಲೇ ಜೀರಿಗೆ ಎಲ್ಲ ಹುರಿತಾ ಇದ್ದೀನಿ. ಇನ್ನೇನು ನಮ್ಮ ಮನೆಯವ್ರು ಬೇರೆ ಬರ್ತಾರೆ. ಇವತ್ತು ಅವ್ರಿಗೆ ರಜಾ ಇರಲಿಲ್ಲ, ಡ್ಯೂಟಿಗೆ ಹೋಗಿದ್ದಾರೆ. ನಾಳೆ ರಜಾ ಇದೆ ಅವ್ರಿಗೆ. ಆ್ಯಕ್ಚುಲಿ ಗೌರಿ ಹಬ್ಬದ ದಿವಸ ರಜಾ ಇರೋಲ್ಲ, ಗಣೇಶನ ಹಬ್ಬದ ದಿವಸ ರಜಾ ಇರುತ್ತೆ. ಅದಕ್ಕೆ ಇನ್ನೇನು 2:30ಗೆ ಬರ್ತಾರೆ ಇವಾಗ. ಅದಕ್ಕೆ ಅವ್ರು ಬರೋಷ್ಟಕ್ಕೆ ಸಾಂಬಾರೆಲ್ಲ ಮಾಡಿ ಮುಗಿಸೋಣ ಅಂದ್ಬಿಟ್ಟು ಇನ್ನೇನು ಹೋಳಿಗೆಗೆಲ್ಲ ರುಬ್ಬಿಟ್ಟಿದ್ದೀನಿ. ಕಣ್ಕನ್ನು ಕೂಡ ಕಲಸಿದ್ದೀನಿ. ಅವ್ರು ಬಂದಿದ್ದ ತಕ್ಷಣ ಹಂಗೆ ಬಿಸಿ ಬಿಸಿ ಹೋಳಿಗೆ ಹಾಕ್ಕೊಂಡು ತಿಂದರೆ, ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತಲ್ವ. ಅದಕ್ಕೆ ಅವ್ರು ಬರೋಷ್ಟಕ್ಕೆ ಸಾಂಬಾರು ಮಾಡ್ತೀನಿ. ಆಮೇಲಿಂದ ಸಿಗ್ತೀನಿ ನಾನು. ನೋಡಿ ಇಲ್ಲಿ ಎಲ್ಲ ಹುರ್ಕೊಂಡಿದ್ದೀನಿ. ಜೀರಿಗೆ, ಮೆಣಸು, ಮೆಂತ್ಯ, ಸಾಸಿವೆ ಎಲ್ಲ, ಮತ್ತು ಮೆಣಸಿನ್ಕಾಯಿ. ನಾನು ಇದಿಷ್ಟೇ ಹಾಕೋದು. ಒಬ್ಬೊಬ್ಬರು ಹೋಳಿಗೆ ಸಾಂಬಾರಿಗೆ, ಆ್ಯಕ್ಚುಲಿ ಒಬ್ಬೊಬ್ಬರು ಹೋಳಿಗೆ ಸಾಂಬಾರಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಎಲ್ಲ ಯೂಸ್ ಮಾಡ್ತಾರೆ. ನಾನು ಆ ಥರ ಮಾಡೋಲ್ಲ. ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಆದರೆ ಏನು ಅಂದರೆ ನಾನು ಸಾಂಬಾರು ಮಾಡೋದು ಓಕೆ, ಆದರೆ ನಮ್ಮ ಮನೆಯವ್ರಿಗೆ ಒಂಚೂರು ಇಷ್ಟ ಆಗೋಲ್ಲ. ಹೋಳಿಗೆ ಸಾಂಬಾರು ಅಂದರೆ ಅವ್ರಿಗೆ ಇಷ್ಟನೇ ಆಗೋಲ್ಲ. ನೀವು ಯಾವ ಥರನಾದರೂ ಮಾಡಿ. ಬೇರೆಯವ್ರ ಮನೆಗೂ ಕೂಡ ಅಷ್ಟೇ, ಅವರು ಹೋಳಿಗೆ ಸಾಂಬಾರು ತಿನ್ನಿ ಅಂದರೆ ಅವ್ರು ತಿನ್ನೋದು ಇಲ್ಲ, ಎಂಥದ್ದು ಇಲ್ಲ. ನನಗೆ ಅದಕ್ಕೆ ಬೇಜಾರು, ನನಗೆ ಹೋಳಿಗೆ ಸಾಂಬಾರು ಮಾಡೋದಕ್ಕೆ. ಅವ್ರಿಗೆ ಹೋಳಿಗೆ ಸಾಂಬಾರು ಮಾಡಿದ ದಿವಸ ನೀನು ಊಟನೇ ಮಾಡಿ ಇಕ್ಬೇಡಮ್ಮ ಅಂತಲೇ ಹೇಳ್ತಾರೆ ಅವರು.
ಬೇಕಂದರೆ ನನಗೆ ಬೇರೆ ಅಡುಗೆ ಮಾಡಿಕ್ಬಿಡು, ನನಗೆ ಹೋಳಿಗೆ ಸಾಂಬಾರು ಮಾತ್ರ ಬೇಡ ಅಂತಾರೆ. ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಅವತ್ತಿಂದನೂ ಅಷ್ಟೇ, ಅವರು ಹೋಳಿಗೆ ಸಾಂಬಾರು ಅಂದರೆ ಒಂಚೂರು ಇಷ್ಟನೇ ಪಡಲ್ಲ. ಅವರು ಬೇರೆ ಸಾಂಬಾರಾದರೆ ತುಂಬ ಇಷ್ಟಪಡ್ತಾರೆ, ಆದರೆ ಹೋಳಿಗೆ ಸಾಂಬಾರು ಅಂದರೆ ಅವ್ರಿಗೆ ಇಷ್ಟನೇ ಆಗಲ್ಲ. ಆದರೂ ನನ್ನ ಬಲವಂತಕ್ಕೋಸ್ಕರ ಒಂದು ಸ್ವಲ್ಪ ತಿಂತಾರೆ ಅಷ್ಟೇ. ಅದೇ ಇವತ್ತು ಹಬ್ಬ ಅಲ್ವಾ ಅಂದ್ಬಿಟ್ಟು ಅದಕ್ಕೆ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪನೇ ಮಾಡ್ತಾಯಿದ್ದೀನಿ ನಾನು. ಮತ್ತು ತಿರ್ಗಾ ಇಲ್ಲಿ ಇವಾಗ ಸಾಂಬಾರಿಗೆ ಬೇಳೆ ಕಟ್ಟು ತೆಗ್ದಿದ್ದೆಲ್ಲ, ಬೇಳೆ ಬಸ್ತಿದ್ದು ಅದನ್ನು ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಮಳ್ಳಕ್ಕಿಟ್ಟಿದ್ದೀನಿ. ಒಂದು ಸ್ವಲ್ಪ ಚೆನ್ನಾಗಿ ಮಳ್ಳಿ ಆಮೇಲಿಂದ ಖಾರ ರುಬ್ಬಿಟ್ಟು ಹಾಕ್ತೀನಿ, ಆವಾಗ ಚೆನ್ನಾಗಿರುತ್ತೆ ಸಾಂಬಾರು. ಒಂದು ಸ್ವಲ್ಪ ಮಳ್ಳ ತನಕ ಒಂದು ಸ್ವಲ್ಪ ಅದು ಕರಿಬೇವಿನ ಸೊಪ್ಪಿಂದೆಲ್ಲ ಘಮ ಎಲ್ಲ ಅದರೊಳಗಡೆ ಇಳ್ಕೊಳ್ಳಿ ಅಂತ ಅಷ್ಟೇ. ನೀವೆಲ್ಲ ಹಿಂಗೆ ಹೋಳಿಗೆ ಸಾಂಬಾರು ಮಾಡ್ತೀರಾ ಹೇಳಿ. ಇಲ್ಲಾಂದರೆ ನಿಮಗೇನಾದರೂ ಅಕಸ್ಮಾತ್ ಈ ರೆಸಿಪಿ ಬೇಕು ಅಂದರೆ ಬೇಕಾದ್ರೆ ನಾನು ಇನ್ನೊಂದ್ಸಲಿ ಡೀಟೇಲಾಗಿ ಎಲ್ಲ ಮಾಡಿ ತೋರಿಸ್ತೀನಿ. ನಾನು ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಹೋಳಿಗೆ ಸಾಂಬಾರು ನಾನು ಯಾವ ಥರ ಮಾಡ್ತೀನಿ ಅಂತ ಮಾಡಿ ತೋರಿಸ್ತೀನಿ ನಿಮಗೆ. ನಮ್ಮನೆಯ ಗೌರಿ ಹಬ್ಬ ಹೀಗಿತ್ತು. ಈ ಲಾಗ್ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ. ಈ ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಕೂಡ ಮುಂದಿನ ವಿಡಿಯೋಗಳು ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಬಾಯ್.